ನಮಸ್ಕಾರ ಸ್ನೇಹಿತರೆ, ಪೈಲೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದು ನೋಡಿ, ಉಪ್ಪಿನಕಾಯಿಗಿರುವ ಪಾರಿ ಮೆಣಸು ಅಂತಲೂ ಹೇಳ್ತಾರಂತೆ. ಅದು ಒಬ್ಬರು ನನಗೆ ಅಂಗಡಿಯವರು ಹೇಳಿ ಗೊತ್ತು. ನಾವೆಲ್ಲ ಇದನ್ನು ಊರ ಮೆಣಸು ಅಂತ ಹೇಳ್ತೇವೆ. ಈಗ ಇದನ್ನು ತೊಟ್ಟೆಲ್ಲ ತೆಗೆದು ಕ್ಲೀನ್ ಮಾಡಿಕೊಳ್ಳುವ. ಈ ಥರ ಎಲ್ಲ ತೊಟ್ಟೆಲ್ಲ ತೆಗೆದು ಆದ ಮೇಲೆ ಇದೊಂದು ಕಾಟನ್ ಬಟ್ಟೆ, ಇದನ್ನೀಗ ಒದ್ದೆ ಮಾಡಿಕೊಂಡಿದ್ದೇನೆ. ಈ ಕಾಟನ್ ಬಟ್ಟೆಗೆ ಹೀಗೆ ಮೆಣಸು ಹಾಕಿಕೊಂಡು ಈ ಥರ ಒರೆಸಿಕೊಳ್ಳಬೇಕು. ಇದನ್ನು ತೊಳಿಬೋದು, ತೊಳೆದು ಬಿಸಿಲಿಗೆ ಹಾಕಿದರೆ 2-3 ದಿವಸ ಬಿಸಿಲಿಗೆ ಹಾಕಬೇಕಾಗ್ತದೆ. ಆವಾಗ ಮೆಣಸು ಜಾಸ್ತಿ ಖಾರ ಆಗ್ತದೆ. ತುಂಬ ದಿವಸ ಬಿಸಿಲಲ್ಲಿ ಒಣಗಿದ ಮೆಣಸು ಖಾರ ಆಗ್ತದೆ. ಅದಕ್ಕೋಸ್ಕರ ನಾನು ಹೀಗೆ ಬಟ್ಟೆಯಲ್ಲಿ ಸ್ವಲ್ಪ ಒರೆಸಿ ಈ ಥರ ಹಾಕಿ ಇನ್ನೂ ಬಿಸಿಲಿಗೆ ಹಾಕೋದು. ಈ ಥರ ಮಾಡಿ ಇದನ್ನು ಬಟ್ಟೆಯಲ್ಲಿ ಒರೆಸಿಕೊಂಡು ಬಿಸಿಲಿಗೆ ಹಾಕಿಕೊಡಬೇಕು. ಚೆನ್ನಾಗಿರುವ ಒಂದು ಬಿಸಿಲಿಗೆ ಹಾಕಿದರೆ ಸಾಕಾಗ್ತದೆ. ಇಲ್ಲಂತಾದರೆ ಜಾಸ್ತಿ ಬಿಸಿಲಿಗೆ ಹಾಕಿದರೆ ಮೆಣಸು ಖಾರ ಆಗ್ತದೆ. ಒರೆಸಿ ಕ್ಲೀನ್ ಮಾಡಿ ಆಯಿತು. ಚೆನ್ನಾಗಿರೋ ಒಂದು ಬಿಸಿಲು ಸಾಕು ಇದಕ್ಕೆ. ಇದೇ ರೀತಿ ಸಾಸಿವೆ ಕೂಡ ನಾವು ಒಣಗಿಸಲಿಕ್ಕೆ ಉಂಟು. ಇದನ್ನು ಬಿಸಿಲಿಗೆ ಇಟ್ಟು ಬರ್ತೇನೆ. ನೋಡಿ, ಇದು ಸಣ್ಣ ಸಾಸಿವೆ. ಉಪ್ಪಿನಕಾಯಿಗೆಲ್ಲ ಸಣ್ಣ ಸಾಸಿವೆ ಬೇಕಾದ್ದು. ನೋಡಿ, ಇದನ್ನು ನಾನು ಇದೇ ಕಾಟನ್ ಬಟ್ಟೆಯಲ್ಲಿ ಹಾಕಿ ಒರೆಸಿಕೊಳ್ಳೋದು. ತೊಳಿಬೋದು, ಆದರೆ ನಾನು ಹೀಗೆ ಬಟ್ಟೆಯಲ್ಲೇ ಒರೆಸಿಕೊಳ್ಳೋದು. ಇದು ಸಣ್ಣ ಸಾಸಿವೆ ಎಲ್ಲ ಒಣಗಿದೆ, ಬಿಸಿಲಿಗೆ ಹಾಕಿದ್ದು. ನೋಡಿ, ಇದು ಕೂಡ ಹಾಗೆ ಒಣಗಿದೆಲ್ಲ. ಈಗ ಇದನ್ನು ರುಬ್ಬಿಕೊಳ್ಳುವ ಗ್ರೈಂಡರಿಗೆ ಹಾಕಿ. ನಾನು ಉಪ್ಪಿನಕಾಯಿಗಿರುವಂಥ ಇದು ಮಸಾಲೆ. ಇದು ಸಾಸಿವೆ ಅರ್ಧ ಸೇರು, ನಾವೆಲ್ಲ ಸೇರು ಲೆಕ್ಕದಲ್ಲಿ ಮಾಡೋದು. ಅರ್ಧ ಸೇರು ಪೂರ್ತಿ ತಗೊಳ್ಳಿಲ್ಲ, ಸ್ವಲ್ಪ ಕಡಿಮೆ ತಗೊಂಡಿದ್ದೇನೆ. ಇನ್ನು ಇದಕ್ಕೆ 2 ಸೇರು ಮೆಣಸು ಹಾಕಿ ಗ್ರೈಂಡರಿಗೆ ಹಾಕಿ ರುಬ್ಬಿಕೊಳ್ಳೋದು. ಇದು ಉಪ್ಪು ನೀರು. ನಾವು ಉಪ್ಪು ನೀರು ಮಾಡೋದು ಹೇಗೆ ಅಂತ ಹೇಳಿದರೆ, ಉಪ್ಪು ನೀರಿನಲ್ಲಿ ಕರಗದಷ್ಟು ಸ್ಟ್ರಾಂಗ್ ಆಗುವವರೆಗೆ ಉಪ್ಪು ಬೇಕಾಗ್ತದೆ. ಅಷ್ಟು ಹಾಕಿ ಉಪ್ಪು ನೀರು ಮಾಡಿ ತಣ್ಣಗೆ ಮಾಡಿಕೊಳ್ಳೋದು. ಇದೀಗ ಹಿಂದಿನ ದಿನವೇ ಉಪ್ಪು ನೀರು ಮಾಡಿ ರೆಡಿ ಮಾಡಿ ಇಟ್ಟುಕೊಂಡಿದ್ದೇನೆ. ಈಗ ಈ ಸಾಸಿವೆಯನ್ನು ಗ್ರೈಂಡರಿಗೆ ಹಾಕಿ ರುಬ್ಬಿಕೊಳ್ಳುವ. ನಾನು ಟಿಲ್ಟಿಂಗ್ ಗ್ರೈಂಡರಲ್ಲಿ ರುಬ್ಬಿಕೊಳ್ಳೋದು. ತಣ್ಣಗಾದ ಉಪ್ಪು ನೀರು ಹಾಕಿಕೊಂಡು ಇದನ್ನು ರುಬ್ಬಿಕೊಳ್ಳಬೇಕು. ಉಪ್ಪು ನೀರು ಹಾಕಿಕೊಳ್ಬೇಕಾಗ್ತದೆ.
ನೋಡಿ, ಇದೀಗ ಮುಕ್ಕಾಲು ಭಾಗ ನೈಸಾಗಿದೆ. ಇನ್ನು ಸ್ವಲ್ಪ ತಗುವಾಗ ಇದಕ್ಕೆ ಮೆಣಸು ಹಾಕ್ಕೊಳ್ಳುವ. ನೋಡಿ, ನಾವು ಅರ್ಧ ಸೇರಿನಷ್ಟು ಪೂರ್ತಿ ಇರಲಿಲ್ಲ ಸಾಸಿವೆ ಅಳತೆ. ಅರ್ಧ ಸೇರಿಗಿಂತ ಸ್ವಲ್ಪ ಕಡಿಮೆ ಇತ್ತು. 2 ಸೇರು ಮೆಣಸು ಹಾಕ್ಲಿಕ್ಕೆ ಉಂಟು. ಈಗ 1 ಸೇರು ಅಂತೇಳಿ ನಾವು ಈ ರೀತಿ ಸೇರಿಗಿಂತ ಸ್ವಲ್ಪ ಮೇಲೆ ಬಂದರೆ ನಾವು 1 ಸೇರು ಅಂತ ಹೇಳ್ತೇವೆ. ಮೆಣಸನ್ನೆಲ್ಲ ಅಳತೆ ಮಾಡೋದು ಆ ರೀತಿಯಾಗಿ. ಈಗ ಇದನ್ನು ಗ್ರೈಂಡರಿಗೆ ಹಾಕ್ಕೊಳ್ಳುವ. 1 ಸೇರು ಹಾಕ್ತೇನೆ ಈಗ. ಈಗ ಮತ್ತೊಂದು ಸೇರು ಮೆಣಸು ಹಾಕ್ತಾ ಇದ್ದೇನೆ. ಒಟ್ಟು 2 ಸೇರು ಮೆಣಸು ಹಾಕಿದಾಗ ಅರ್ಧ ಸೇರಿಗಿಂತ ಕಡಿಮೆ ಸಾಸಿವೆ. ಇದೀಗ ಚೆನ್ನಾಗಿ ನೈಸ್ ಆಗೋಲ್ಲವರೆಗೆ ರುಬ್ಬಿಕೊಳ್ಳುವ. ನಮ್ಮ ಗ್ರೈಂಡರು ಶಾಂತ ಪ್ರಿಂಟಿಂಗ್ ಗ್ರೈಂಡರ್ ಅದು. ನಮ್ಮ ಗ್ರೈಂಡರು ಈ ಗ್ರೈಂಡರಲ್ಲಿ ನಾವು ರುಬ್ಬಿಕೊಳ್ಳುವುದು. ಆಗಾಗ ಸ್ವಲ್ಪ ಉಪ್ಪು ನೀರನ್ನು ಸೇರಿಸಿಕೊಂಡು ರುಬ್ಬಿಕೊಳ್ಬೇಕಾಗ್ತದೆ. ನೋಡಿ, ಇದು ನುಣ್ಣಗೆ ರುಬ್ಬಿಕೊಂಡಾಯ್ತು. ಈಗ ಇದಕ್ಕೆ 3 ಸ್ಪೂನು ಅರಿಶಿನ ಪುಡಿ ಹಾಕಿಕೊಳ್ತೇವೆ. ನೋಡಿ, ಇವರ ಅರಿಶಿನ ಪುಡಿ ಒಳ್ಳೆಯದುಂಟು. ಇವರದ್ದು ತೆಂಗಿನೆಣ್ಣೆ, ಎಳ್ಳೆಣ್ಣೆ, ಗೋಧಿ ಹುಡಿ ಎಲ್ಲ ಒಳ್ಳೆಯದುಂಟು. ಆನ್ಲೈನಲ್ಲಿ ಕೂಡ ಇವರದ್ದು ಸೇಲ್ ಇದೆ. ಇವರಿಗೆ ಈ ದೀಪ ಆಯಿಲ್ ಮಿಲ್ ಅವರದ್ದು ಕಾಂಟ್ಯಾಕ್ಟ್ ನಂಬರ್ ಇಲ್ಲಿ ಉಂಟು ನೋಡಿ. ಅರಿಶಿನ ಪುಡಿ ಎಲ್ಲ ಹಾಕಿದ ಮೇಲೆ ಈಗ ಇಲ್ಲೇ ಸೈಡಲ್ಲಿರೋದನ್ನೆಲ್ಲ ಮಿಕ್ಸ್ ಆಗಲಿಕ್ಕೆ ಒಮ್ಮೆ ಹೀಗೆ ಅದರ ಸೌಟಲ್ಲಿ ಸರಿ ಮಾಡಿಕೊಳ್ಳುವ. ಇದೀಗ ನುಣ್ಣಗಾಗಿದೆ. ಇದನ್ನೀಗ ತಗೊಳ್ಳುವ. ಎಲ್ಲ ರುಬ್ಬಿಕೊಂಡಾಯಿತು. ಈಗ ಇದನ್ನು ಹೀಗೆ ಪಾತ್ರಕ್ಕೆ ತಗೊಳ್ಳುವ ಗ್ರೈಂಡರಿಂದ.
ಗ್ರೈಂಡರಿಗೆ ಸ್ವಲ್ಪ ಉಪ್ಪು ನೀರು ಹಾಕಿ ಈ ಉಳಿದದನ್ನು ಕೂಡ ಹೀಗೆ ತಗೊಳ್ಬೇಕು. ಉಪ್ಪು ನೀರಲ್ಲಿ ಈಗ ರುಬ್ಬಿದ ಕಾರಣ ಗ್ರೈಂಡರನ್ನು ಚೆನ್ನಾಗಿ ತೊಳೆದ ಮೇಲೆ ನಾಳೆ ಕೂಡ ಇದರಲ್ಲಿ ಅಕ್ಕಿಯ ಹೀಗೇನಾದರೂ ರುಬ್ಬಿಕೊಳ್ಬೇಕು, ಇಲ್ಲಾಂತಾದರೆ ಇದು ಅಲ್ಲಿಗೆ ರಷ್ಟು ಬಂದಾಗ ಆಗ್ತದೆ. ಹಾಗೆ ನಾಳೆಯೂ ಇದರಲ್ಲಿ ಏನಾದರೂ ಉಪ್ಪು ಹಾಕದ ಐಟಮನ್ನು ರುಬ್ಬಿಕೊಳ್ಬೇಕು. ಉಪ್ಪಿನಲ್ಲಿ ಹಾಕಿಟ್ಟ ಮಾವಿನ ಮಿಡಿಯನ್ನು ಹೀಗೆ 8 ದಿವಸ ಕಳೆದ ಮೇಲೆ ಹೀಗೆ ತೆಕ್ಕೊಳ್ಬೇಕು. ಉಪ್ಪು ನೀರಿಂದ ತೆಕ್ಕೊಂಡು ಹೀಗೆ ಕಾಟನ್ ಬಟ್ಟೆಯಲ್ಲಿ ಹಾಕಿ ಇಟ್ಟುಕೊಂಡು ಒಂದು 2 ಗಂಟೆಗಳ ಕಾಲ ಫ್ಯಾನ್ನ ಕೆಳಗೆ ಇಟ್ಟರೂ ಆಗ್ತದೆ, ಇಲ್ಲದಿದ್ದರೂ ತೊಂದರೆ ಇಲ್ಲ. ಹಾಕಿ ಅದರಿಂದ ನೀರ ಪಸೆ ಎಲ್ಲ ಒಂದು ಸ್ವಲ್ಪ ಮಟ್ಟಿಗೆ ಒಣಗಿಕೊಂಡ ಮೇಲೆ ಹೀಗೆ ಇದಕ್ಕೆ ನಾವೀಗ ರುಬ್ಬಿಟ್ಟ ಮಸಾಲೆಯನ್ನು ಸೇರಿಸಿಕೊಳ್ಳುವ. ಹೀಗೆ ಮಿಡಿಯನ್ನು ಒಂದು ಪಾತ್ರಕ್ಕೆ ಹಾಕಿಕೊಳ್ತೇನೆ. ಇದಕ್ಕೆ ಈಗ ರುಬ್ಬಿಟ್ಟ ಈ ಮೆಣಸು ಮಸಾಲೆಯನ್ನು ಇದಕ್ಕೆ ಹಾಕಿಕೊಳ್ಳುವ. ಈ ಗ್ರೈಂಡರಿಗೆ ಸ್ವಲ್ಪ ಉಪ್ಪು ನೀರು ಹಾಕಿಕೊಂಡು ಕೂಡ ತಕ್ಕೊಂಡಿದ್ದೇವಲ್ಲ, ಅದನ್ನು ಕೂಡ ಇದಕ್ಕೆ ಸೇರಿಸಿಕೊಳ್ಳಬಹುದು. ಇದನ್ನೀಗ ಮಿಕ್ಸ್ ಮಾಡೋದು. ಸ್ವಲ್ಪ ಉಪ್ಪು ನೀರು ಬೇಕಾಗ್ತದೆ. ಹೀಗೆ ಉಪ್ಪಿನಕಾಯಿ ಎಲ್ಲ ಹೀಗೆ ಮಸಾಲೆ ಎಲ್ಲ ಹಾಕಿದ ಮೇಲೆ 1 ತಿಂಗಳು ಕಳೆದ ಮೇಲೆ ತಿಂದರೆ ಅದಕ್ಕೆ ಮೆಣಸು ಸಾಸಿವೆ ಎಲ್ಲ ಸೇರಿ ಸೆಟ್ಟಾಗಿರ್ತದೆ. ನೋಡಿ, ರಸ ಬೇಕಾದರೆ ಸ್ವಲ್ಪ ಇನ್ನೂ ಕೂಡ ಈ ಹಾಕಿಕೊಳ್ಬೇಕು. ಇದನ್ನು ಗಾಳಿ ಆಡದ ಬಾಟಲ್ಗಳಲ್ಲಿ ಹಾಕಿಟ್ಟುಕೊಂಡ್ರೆ ಉಪ್ಪಿನಕಾಯಿ 2 ವರ್ಷ ಆದರೂ ಕೂಡ ಹಾಳಾಗೋದಿಲ್ಲ. ಫ್ರಿಜ್ಜಲ್ಲೇ ಇಟ್ಟುಕೊಂಡ್ರೆ ಅದು ಈ ಮಿಡಿಗಳು ಕೂಡ ಇದೇ ರೀತಿ ಹಸುರಾಗಿ ಇರ್ತದೆ. ಕೆಲವೆಲ್ಲ ಮಿಡಿಯ ದರ್ಜೆಯ ಮೇಲೆ ಅದು ಕಪ್ಪಾಗೋ ಸಾಧ್ಯತೆ ಇರ್ತದೆ. ಕೆಲವು ಮಿಡಿಗಳು ಹೀಗೆ ಆಲ್ಮೋಸ್ಟ್ ಫ್ರಿಜ್ಜೊಳಗೆ ಇಟ್ಟರೆ ಅದು ಕ್ರಿಸ್ಪಿಯಾಗಿ ಇರ್ತದೆ, ಕಪ್ಪು ಆಗುವುದೇ ಇಲ್ಲ. ಈಗ ಇದನ್ನು ಕೂಡ ಒಂದು ಬಾಟಲಲ್ಲಿ ಹಾಕಿಟ್ಟುಕೊಳ್ತೇನೆ. ಯಾವುದಕ್ಕೆಲ್ಲ ಉಪಯೋಗಿಸ್ತೇನೆ ಅಂತ ಹೇಳೋದನ್ನು ಕೆಲವೊಂದು ಅಡುಗೆಗಳಲ್ಲಿ ನಿಮಗೆ ತೋರಿಸ್ತೇನೆ. ನೋಡಿ, ಇದು ಉಪ್ಪಿನಕಾಯಿ ಮಸಾಲೆ ರುಬ್ಬಿದ್ದು ಮಾವಿನಕಾಯಿ ಮಿಡಿಗೆ ಹಾಕಿ ಆದಮೇಲೆ ಉಳಿದ ಇದನ್ನು ಹೀಗೆ, ಇದು ಮುಂಡಿ ಪಲ್ಯ ಈಗ ಬೆಂದಿದೆ. ಬೆಂದ ಮೇಲೆ ಈ
ಮಸಾಲೆಯನ್ನು ಹಾಕಿಕೊಳ್ಳೋದು. ಇದಕ್ಕೆ ಸ್ವಲ್ಪ ಕಾಯಿ ತುರಿಯನ್ನು ಹಾಕಿಕೊಳ್ಳೋದು. ಮಸಾಲೆಯನ್ನು ಉಪ್ಪು ನೀರಲ್ಲಿ ರುಬ್ಬಿದ ಕಾರಣ ಅದಕ್ಕೆ ಈಗ ಈ ಪಲ್ಯಕ್ಕೆ ಹೋಳುಗಳಿಗೆ ಉಪ್ಪು ಹಾಕಲಿಲ್ಲ, ಇನ್ನು ನೋಡಿಕೊಂಡು ಉಪ್ಪು ಹಾಕಬಹುದು. ಈಗ ಇದರಲ್ಲಿ ಉಪ್ಪಿರೋ ಕಾರಣ ಅಷ್ಟು ಕಡಿಮೆ ಮಾಡಿಕೊಂಡ್ರೆ ಸಾಕು. ಇದು ಖಾರ ಜಾಸ್ತಿ ಬೇಕು ಅಂತಾದರೆ ಈ ಮಸಾಲೆಯನ್ನು ಜಾಸ್ತಿ ಹಾಕಿಕೊಂಡ್ರೆ ಆಯಿತು. ನಾನು 2 ಹಸಿಮೆಣಸನ್ನು ಹಾಕಿದ್ದೇನೆ. ಇದನ್ನೀಗ ಚೆನ್ನಾಗಿ ಮಿಕ್ಸ್ ಆದರೆ ಸಣ್ಣ ಉರಿಯಲ್ಲಿ ಒಂದು 5 ನಿಮಿಷ ಬೇಯಿಸಿಕೊಂಡ್ರೆ ಒಳ್ಳೆ ರುಚಿಯಾದ ಮುಂಡಿ ಪಲ್ಯ ರೆಡಿ ಆಗ್ತದೆ. ಮತ್ತು ಇನ್ನೊಂದು ಒಗ್ಗರಣೆ ಕೊಟ್ಟರೆ ಆಯಿತು. ಇದೇ ರೀತಿ ಇನ್ನು ಬೇರೆ ಕೆಲವು ಪಲ್ಯಕ್ಕೂ ಕೂಡ ಈ ಉಪ್ಪಿನಕಾಯಿ ಮಸಾಲೆಯನ್ನು ಹಾಕಿಕೊಳ್ಳಿಕ್ಕೆ ಆಗ್ತದೆ. ನೋಡಿ, ಈ ಸೌತೆಕಾಯಿದೊಂದು ಉಪ್ಪಿನಕಾಯಿ ಮಾಡುವ ಒಂದು ಅರ್ಧ ಭಾಗದ್ದು ಮಾಡ್ತೇನೆ ನಾನು. ಅದಕ್ಕೆ ಮಸಾಲೆ ನಾವು ಮೊನ್ನೆ ಉಪ್ಪಿನಕಾಯಿಗೆ ಮಸಾಲೆ ಕಡ್ದಿದ್ದೇವಲ್ಲ, ಮಿಡಿ ಉಪ್ಪಿನಕಾಯಿಗೆ ಮಸಾಲೆ ಕಡ್ದಿದ್ದೇವಲ್ಲ, ಅದರ ರಸವನ್ನೇ ಹಾಕಿ ಮಾಡೋದು. ನೋಡಿ, ಆ ಥರ ರಸ ಇಟ್ಟುಕೊಂಡ್ರೆ ಹೀಗಿರೋದಕ್ಕೆಲ್ಲ ಹೆಲ್ಪ್ ಆಗ್ತದೆ. ಇದನ್ನು ನಾವು ಮಾಡೋದು ಹೇಗೆ ಅಂತ ನೋಡುವ. ನಾನೊಂದು ಇಷ್ಟು ಭಾಗದ್ದು ಉಪ್ಪಿನಕಾಯಿ ಮಾಡ್ತೇನೆ. ನೋಡಿ, ಅರ್ಧ. ಇದನ್ನೀಗ ತಿರುಳನ್ನು ತಗೊಳ್ಬೇಕು. ತಿರುಳು ಮತ್ತು ತೊಟ್ಟನ್ನು ತಗೊಳ್ಬೇಕು. ಆಮೇಲೆ ನೋಡಿ, ಹೀಗೆ ತೆಳ್ಳಗೆ ತೆಳ್ಳಗೆ ಉದ್ದಕ್ಕೆ ಸೀಳಿಕೊಳ್ಳಬೇಕು. ನಂತರ ಈ ಥರ ಹೋಳುಗಳನ್ನಾಗಿ ಮಾಡಬೇಕು. ಸೌತೆಕಾಯಿ ಹಸಿ ಇದ್ದಷ್ಟು ರುಚಿ ಜಾಸ್ತಿ. ಇದೆಲ್ಲವನ್ನೀಗ ಕಟ್ ಮಾಡಿಕೊಳ್ತೇನೆ. ಹಾಗೆ ಇದನ್ನೀಗ ಒಂದು ಬಾರಿ ತೊಳೆದುಕೊಳ್ಳುವ. ಈ ಸೌತೆಕಾಯಿ ಕಹಿ ಇದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡಿದ್ದೆವು ಸೌತೆಕಾಯಿ ದೋಸೆ ಮಾಡಿದ್ದನ್ನು. ಅದರಲ್ಲಿ ಎಂತ ಮಾಡಬೇಕು ಅಂತ ನಾವು ಹೇಳಿದ್ದೇವೆ. ಆ ರೀತಿ ಮಾಡಿಕೊಳ್ಬೋದು. ಈ ಹೋಳುಗಳನ್ನೊಂದು ಪಾತ್ರಕ್ಕೆ ಹಾಕಿಕೊಳ್ಳುವ. ಹೀಗೆ ಇದಕ್ಕೆ ಒಂದು ಹೀಗೆ ಈ ಹೋಳಿಗೆ ಒಂದು ನಿಂಬೆಹಣ್ಣನ್ನು ಹೀಗೆ ಕಟ್ ಮಾಡಿ ಅದರ ರಸವನ್ನು ಕೂಡ ಹಾಕಿಕೊಳ್ಬೇಕು. ಇದು ಸೌತೆಕಾಯಿ ಹೋಳು ಹುಳಿ ಇರುವುದಿಲ್ಲ ಅಲ್ಲ, ಅದಕ್ಕೂ ಆಗ್ತದೆ. ಮತ್ತು ಇದು ಹೋಳುಗಳು ಕ್ರಿಸ್ಪಿಯಾಗಿ ಉಳಿಲಿಕ್ಕೂ ಕೂಡ ಒಳ್ಳೆಯದಾಗ್ತದೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಇದೊಂದು 10 ನಿಮಿಷ ಹೀಗೆ ಇರಲಿ. ಆಮೇಲೆ ಅದಕ್ಕೆ ಮಸಾಲೆಯನ್ನು ಹಾಕಿದರೆ ಆಯಿತು. ಈಗ ಆ ನಿಂಬೆಹಣ್ಣಿನ ರಸ ಎಲ್ಲ ಹೋಳುಗಳಿಗೆ ಎಳ್ಕೊಳ್ಳಿ. ಈಗ ಈ ಮಸಾಲೆಯನ್ನು ಇದಕ್ಕೆ ಹಾಕಿಕೊಳ್ಳುವ. ಇದು ದಿಢೀರಾದ ಉಪ್ಪಿನಕಾಯಿಯೂ ಆಗ್ತದೆ. 2-3 ದಿವಸ ಫ್ರಿಜ್ಜಲ್ಲಿಟ್ಟರು ಹಾಳಾಗೋದಿಲ್ಲ, ಹಾಗೂ ಉಪಯೋಗಿಸಿಕೊಳ್ಳಬಹುದು. ಇದರಲ್ಲಿರುವ ಉಪ್ಪು ಸಾಕಾಗ್ತದೆ. ಈ ಮಸಾಲೆಯಲ್ಲಿರೋದು ಅದು ಉಪ್ಪು ನೀರಲ್ಲಿ ರುಬ್ಬಿದ ಕಾರಣ ಉಪ್ಪು ಇರ್ತದೆ ಅದರಲ್ಲಿ.
ಇನ್ನು ಹೆಚ್ಚು ಉಪ್ಪು ಬೇಕು ಅಂತಾದರೆ ಸೇರಿಸಿಕೊಳ್ಬೋದು. ಊಟಕ್ಕೆಲ್ಲ ರುಚಿಯಾದ ಉಪ್ಪಿನಕಾಯಿ ಇದು. ದಿಢೀರಾಗಿಯೂ ಆಗ್ತದೆ. ಸೌತೆಕಾಯಿ ಒಂದು ಮತ್ತು ನಿಂಬೆಹಣ್ಣು ಇದ್ದುಕೊಂಡ್ರೆ ಆಯಿತು. ಇದು ರಸ ಇದರಲ್ಲಿ ಇನ್ನು ಈ ಸೌತೆಕಾಯಿಂದ ಬಿಡ್ತದೆ. ಅಂದರೆ ಉಪ್ಪು ಅದರಲ್ಲಿ ಮಸಾಲೆಯಲ್ಲಿ ಉಪ್ಪಿದ್ದ ಕಾರಣ ಈ ಸೌತೆಕಾಯಿಂದ ನೀರು ಬಿಡ್ತದೆ. ಆಗ ಸ್ವಲ್ಪ ತೆಳ್ಳಗೆ ಬರ್ತದೆ. ಚೆನ್ನಾಗಿ ಮಿಕ್ಸ್ ಮಾಡಿದರೆ ಮಸಾಲೆ ಎಲ್ಲದರಲ್ಲಿ ಮಿಕ್ಸ್ ಆಗಿ ಬರ್ತದೆ ನೋಡಿ. ರುಚಿಕರವಾದ ಸೌತೆಕಾಯಿ ಉಪ್ಪಿನಕಾಯಿ ರೆಡಿ. ಅದು ನಿಂಬೆಹಣ್ಣು ಹಿಂಡೋದು ಯಾಕೆ ಅಂದರೆ ಅದು ಈ ಸೌತೆಕಾಯಿ ಹೋಳು ಇನ್ನು 2-3 ದಿವಸ ಆದರೂ ಕೂಡ ಕ್ರಿಸ್ಪಿಯಾಗಿ ಇರ್ತದೆ. ಅದಕ್ಕೋಸ್ಕರ ನಿಂಬೆಹಣ್ಣು ಮೊದಲೇ ಹಿಂಡೋದು. ಆಮೇಲೆ ಹಿಂಡಿದರೆ ಇದು ಕ್ರಿಸ್ಪಿ ಇರುವುದು ಕಡಿಮೆ ಆಗ್ತದೆ. ಈ ರೀತಿ ಮಸಾಲೆ ಸ್ವಲ್ಪ ಜಾಸ್ತಿ ರುಬ್ಬಿಟ್ಟುಕೊಂಡ್ರೆ ತೋತಾಪುರಿ ಮಾವಿನಕಾಯಿದು ಉಪ್ಪಿನಕಾಯಿ ಮಾಡಲಿಕ್ಕೂ ಆಗ್ತದೆ ದಿಢೀರಾಗಿ. ಮತ್ತು ನಿಂಬೆಹಣ್ಣಿನ ಉಪ್ಪಿನಕಾಯಿ ಮಾಡಲಿಕ್ಕಾಗ್ತದೆ, ಸೌತೆಕಾಯಿ ಉಪ್ಪಿನಕಾಯಿ ಮಾಡಲಿಕ್ಕಾಗ್ತದೆ. ಹಾಗೆ ಮಿಕ್ಸೆಡ್ ತರಕಾರಿ ಉಪ್ಪಿನಕಾಯಿ ಕೂಡ ಮಾಡಲಿಕ್ಕಾಗ್ತದೆ. ಕ್ಯಾರೆಟು, ಹಸಿಮೆಣಸು, ನಾವು ಮಂಗನಾರಿ ಅಂತ ಹೇಳ್ತೇವೆ, ಅದು ಶುಂಠಿ ಎಲ್ಲ ಹಾಕಿ ಒಂದು ತರಕಾರಿ ಮಿಕ್ಸ್ ಉಪ್ಪಿನಕಾಯಿಯೂ ಮಾಡಿಕೊಳ್ಬೋದು. ಹಾಗೆ ನೀವು ಕೂಡ ಟ್ರೈ ಮಾಡಿ ನೋಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.